ಓದುವ ಅಭಿಯಾನದಲ್ಲಿ ಈದ್ ಮಿಲಾದ್ ಹಬ್ಬ ಪ್ರಸ್ತಾಪ. ವಿಜಯಪುರದಲ್ಲಿ ಶಾಸಕ ಬಸನಗೌಡ ಯತ್ನಾಳ್ ಈ ವಿಚಾರವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಓದುವ ಅಭಿಯಾನದಲ್ಲಿ ಈದ್ ಮಿಲಾದ್ ಹಬ್ಬ ಪ್ರಸ್ತಾಪ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಕ್ರೋಶ ಹೊರಹಾಕಿದ್ದಾರೆ. ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಈದ್ ಮಿಲಾದ್ ಕುರಿತು ಅರಿವು ಮೂಡಿಸುವಂತ ಕೆಲಸ ಆಗ್ತಾ ಇದೆ. ಸರ್ಕಾರದ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರ್ತಾ ಇದ್ದಾರೆ. ಒಂದೇ ಕೋಮಿನ ಹಬ್ಬ ಓದಿ ಅಂತ ಮಕ್ಕಳಿಗೆ ಹೇಳೋದು ತಪ್ಪು. ಸರ್ಕಾರ ಓದು ಅಭಿಯಾನದಿಂದ ಈದ್ ಮಿಲಾದ್ ವಿಷಯವನ್ನ ಈ ಕೂಡಲೇ ತೆಗಿಬೇಕು. ಹಿಂದೂ ಹಬ್ಬಗಳ ಬಗ್ಗೆ ಓದಿ ಅಂತ ಒಂದೇ ಒಂದು ವಿಷಯ ಇಲ್ಲ, ಅದ್ರ ಸಂಬಂಧಪಟ್ಟಂತ ಸಬ್ಜೆಕ್ಟ್ ಇಲ್ಲ. ದೀಪಾವಳಿ, ದಸರಾ ಹಬ್ಬಗಳ ಬಗ್ಗೆ ಅಭಿಯಾನದಲ್ಲಿ ಪ್ರಸ್ತಾಪ ಆಗಿಲ್ಲ. ಅದೊಂದೇ ಅಲ್ಲ, ಕ್ರಿಶ್ಚಿಯನ್, ಬೌದ್ಧ, ಜೈನ ಧರ್ಮದ ಹಬ್ಬಗಳ ಬಗ್ಗೆಯೂ ಕೂಡ ಪ್ರಸ್ತಾಪವಿಲ್ಲ. ಇದು ಕಾಂಗ್ರೆಸ್ ಸರ್ಕಾರದ ಮುಸ್ಲಿಂ ತುಷ್ಟೀಕರಣ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಆಕ್ರೋಶ ಹೊರಹಾಕಿದ್ದಾರೆ. ಹಿಂದೂಗಳು ಯಾಕೆ ಅದನ್ನ ಓದಬೇಕು, ಈದ್ ಮಿಲಾದ್ ಯಾಕೆ ಆಚರಣೆ ಮಾಡ್ತಾರ ಅನ್ನೋದು ನೀವೇನಾದ್ರು ಉಗಾದಿ ಬಗ್ಗೆ ಹೇಳಿರ? ದೀಪಾವಳಿ ಹಿಂದೂಗಳು ಇವತ್ತು ಯಾಕೆ ಆಚರಣೆ ಮಾಡ್ತಾರ ಅನ್ನೋದು ನೀವು ಪುಸ್ತಕದಲ್ಲಿ ಸೇರಿಸಿರ? ಈದ್ ಮಿಲಾದ್ ಒಂದೇ ಯಾಕೆ ಸೇರಿಸಿದ್ರು? ಇದು ಮುಸ್ಲಿಂ ತುಷ್ಟೀಕರಣ ಬಿಟ್ರೆ ಈದ್ ಮಿಲಾದ್ ಹಿಂದೂಗಳಿಗೆ ಏನು ಸಂಬಂಧ? ಹಿಂದೂಗಳ ಏನದಾವು ಹಬ್ಬಗಳು ಹಿಂದೂಗಳಿಗೆ ಮಾಹಿತಿ ಕೊಡುವಂಥದ್ದು ನೀವು ಮಾಡ್ರಿ. ಜಾತ್ಯತೀತ ಅಂದ್ರೆ ಎಲ್ಲನೂ ಮಾಡ್ರಿ, ಎಲ್ಲ ಧರ್ಮದ್ದು ಮಾಡ್ರಿ. ಒಂದೇ ಧರ್ಮದ್ದು ಮಾಡುವಂಥದ್ದು ಇದು ಕೋಮು ಪ್ರಚೋದನೆ. ಇದು ಉದ್ದೇಶಪೂರ್ವಕವಾಗಿ ಮುಸ್ಲಿಮರ ಪರವಾಗಿ ನಮ್ಮ ಸರ್ಕಾರ ಇದೆ ಅನ್ನೋಂಥದ್ದು ತೋರಿಸಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಒಬ್ಬ ಯಾವನೋ ಅಧಿಕಾರಿಗೆ ಪರ್ಮಿಷನ್ ಕೊಟ್ಟರೆ ಇಡೀ ಸಮಾಜಕ್ಕೆ ದೊಡ್ಡ ಕ್ರಾಂತಿ ಏನಾಗುವುದಿಲ್ಲ. ಕೆಳ ಹಂತದಲ್ಲಿರುವಂಥ ಮುಸ್ಲಿಮರಿಗೆ ಮೊದಲು ದೇಶಭಕ್ತಿ ಕಲಿಸ್ಬೇಕು. ದೇಶಭಕ್ತಿ ಕಲಿಸೋ ಯಾವ್ದಾರು ಕೆಲಸ ಮಾಡ್ತೀರಾ? ನಿಮ್ಮ ಪುಸ್ತಕದಲ್ಲಿ ಏನಾದ್ರು ಇದೆ? ಶಿವಾಜಿ ಮಹಾರಾಜರ ಬಗ್ಗೆ ಎಷ್ಟಿದೆ ನಿಮ್ಮ ಪುಸ್ತಕದಲ್ಲಿ? ಮಹಾರಾಣಾ ಪ್ರತಾಪರ ಬಗ್ಗೆ ಎಷ್ಟಿದೆ ನಿಮ್ಮದು? ವೀರಾಣಿ ಕಿತ್ತೂರು ಚೆನ್ನಮ್ಮ ಬಗ್ಗೆ ಎಷ್ಟಿದೆ? ಸಂಗೊಳ್ಳಿ ರಾಯಣ್ಣ ಬಗ್ಗೆ ಎಷ್ಟಿದೆ? ಸನಾತನ ಧರ್ಮದ ಬಗ್ಗೆ, ಆದಿ ಶಂಕರಾಚಾರ್ಯರ ಬಗ್ಗೆ ಏನಾದರೂ ನೀವು ಕಲಿಸ್ಲಕತ್ತೀರ? ಇಲ್ಲ. ಹಳ್ಳಿ ಮಳ್ಳಿ ಅದೇ ಔರಂಗಜೇಬ, ಅದೇ ಟಿಪ್ಪು ಸುಲ್ತಾನ, ಬರೀ ಅವ್ರನ್ನೇ ವೈಭವೀಕರಣ ಮಾಡ್ಲಕತ್ತೀರಿ. ಮತ್ತು ಈಗ ಈದ್ ಮಿಲಾದ್ ಒಂದು ಹಬ್ಬ ಹೆಂಗೆ ಆಚರಣೆ ಮಾಡಬೇಕು, ಯಾಕೆ ಆಚರಣೆ ಮಾಡಬೇಕು ಅನ್ನೋದು ಹೇಳಕತ್ತೀವಿ.